ಅವರ ಸಂದೇಶವನ್ನು ಆಲಿಸಿ ಅವ್ರ ಹಿಂದೆ ಹೋದ್ರೆ ಏನು ಸಿಗುತ್ತೆ? ನಿಮಗೆ ಕೇಳ್ತಾರೆ ಯಾರಾದರೂ, ನೀವು ಬೈಬಲ್ ಹಿಡ್ಕೊಂಡು ಅಲ್ಲಿ ಧ್ಯಾನ, ಎಲ್ಲಿ ಧ್ಯಾನ, ಅಲ್ಲಿ ನಿಮಗೇನು ಸಿಗುತ್ತೆ ಅಂತೆಲ್ಲ ಕೇಳ್ಬೋದು. ಈ ರೀತಿ ಧ್ಯಾನಕ್ಕೆ ಅಲ್ಲಿ ಇಲ್ಲಿ ಓಡ್ತಾ ಇರ್ತೀರಲ್ವಾ. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಇಷ್ಟೇ, ಇಟರ್ನಲ್ ಲೈಫ್. ನಮಗೇನು ಸಿಗುತ್ತೆ ಕೇಳಿದರೆ? ನಿತ್ಯ ಜೀವ. ಸಾಕ ಕೇಳಿದರೆ? ಓ, ಮೋರ್ ದೆನ್ ಸಫಿಷಿಯೆಂಟ್. ನಿಮಗೆ ಮತ್ತೇನು ಬೇಡವಾ ಕೇಳಿದರೆ? ಯಾಕೆ ಬೇಕು? ಯಾಕೆ ಬೇಕು? ನನ್ನ ಅಗತ್ಯಗಳನ್ನೆಲ್ಲ ತಿಳಿದಿರುವ ನನ್ನ ಅಪ್ಪ ಇದ್ದಾರಲ್ಲ, ಅವರು ತಕ್ಕ ಸಮಯದಲ್ಲಿ ಏನು ಬೇಕೋ ಅದು. ಮತ್ತೆ ಯಾಕೆ ಟೆನ್ಷನ್? ಯಾಕೆ? ನನಗೊಬ್ಬರು ಅಪ್ಪ ಇದ್ದಾರಲ್ಲ, ಟೆನ್ಷನ್ ಯಾಕೆ ಮಾಡ್ಕೋಬೇಕು? ನಾನೇನು ಅನಾಥನಲ್ವಲ್ಲ. ಅನಾಥರಿಗೆ ಟೆನ್ಷನ್ ಆಗುತ್ತೆ, ನನಗೆ ಯಾರೂ ಇಲ್ಲಲ್ಲಪ್ಪ ಅಂತ. ಅದು ನಾನು ಅನಾಥನಲ್ಲ. ಯಾರಿಗೆ ದೇವರು ತಂದೆ ಆಗಿದ್ದಾರೋ ಅವರು ಅನಾಥರಲ್ಲ. ದೇವರು ನಿನಗೆ ತಂದೆ ಆಗಿರೋ ಒಂದು ಗ್ಯಾರಂಟಿ ನಿನಗಿದ್ದರೆ ನೀನು ಅನಾಥನಲ್ಲ, ನೀನು ಅನಾಥಳಲ್ಲ. ಯೇಸು ಯಾರಿಗೆಲ್ಲ ಜೀವನ ಸಂಗಾತಿ ಆಗಿದ್ದಾರೋ ಅವರು ಯಾರು ವಿಧವೆಯರೂ ಅಲ್ಲ, ವಿದುರರೂ ಅಲ್ಲ, ಒಂಟಿನೂ ಅಲ್ಲ. ಯಾಕೆ? ನಿನ್ನ ಜೀವನ ಸಂಗಾತಿ. ಐ ವಿಲ್ ಬಿ ವಿತ್ ಯು ಟಿಲ್ ದ ಎಂಡ್. ನಾನು ನಿನ್ನ ಜೊತೆನಲ್ಲಿರ್ತೀನಿ. ಮುಗಿತಲ್ವಾ? ಯೇಸು ನನ್ನ ಬಾಳ ಸಂಗಾತಿ, ಸೃಷ್ಟಿಕರ್ತ ದೇವರು ನನ್ನ ತಂದೆ. ಇನ್ನು ನನಗೆ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ? ಹೋಲಿ ಸ್ಪಿರಿಟ್ ಈಸ್ ಮೈ ಹೆಲ್ಪರ್. ಹೀ ವಿಲ್ ಬಿ ವಿತ್ ಮೀ ಆಲ್ವೇಸ್. ಕೆಲವು ಟೈಮ್ ಯೋಚನೆ ಬರ್ಬೋದು, ವಯಸ್ಸಾದಾಗ ನಮಗೆ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ? ಕಾಯಿಲೆ ಬಿದ್ದರೆ ಹೆಲ್ಪ್ ಮಾಡಲಿಕ್ಕೆ ಯಾರಿದ್ದಾರೆ? ಎಲ್ಲ ಸಂದರ್ಭದಲ್ಲೂ ಹೆಲ್ಪ್ ಮಾಡಲಿಕ್ಕೆ ಒಬ್ಬರಿದ್ದಾರೆ, ಪರಿಶುದ್ಧಾತ್ಮರು. ಅವ್ರಿಗೆ ವಯಸ್ಸಾಗಲ್ಲ. ಯೇಸು ಸ್ವಾಮಿಗೆ ವಯಸ್ಸಾಗಲ್ಲ, ದೇವರಿಗೆ ವಯಸ್ಸಾಗಲ್ಲ. ಇದೆಲ್ಲ ನಮಗಾಗುತ್ತೆ. ಸೊ ಆದ್ದರಿಂದ ವೆನ್ ಗಾಡ್ ಈಸ್ ದೇರ್, ವೈ ಟು ವರಿ? When God is your Father and Jesus is your Savior, when Holy Spirit is your helper, who else you need? What else you need? Why to worry? ಅಲ್ವಾ? ಸೊ ದೇವರು ನನ್ನ ತಂದೆ ಆಗಿರುವಾಗ, ಯೇಸು ನನ್ನ ರಕ್ಷಕನಾಗಿರುವಾಗ, ಪರಿಶುದ್ಧಾತ್ಮರು ನನ್ನ ಸಂಗಾತಿಯಾಗಿ, ನನ್ನ ಸ್ನೇಹಿತನಾಗಿ, ನನ್ನ ಸಹಾಯಕನಾಗಿ ನನ್ನ ಜೊತೆಯಲ್ಲಿ ಇರುವಾಗ ನನಗಿನ್ಯಾರು ಬೇಕು? ಯಾಕೆ ಬೇಕು? ಏನು ಬೇಕು? ಏನು ಬೇಕಾಗಿಲ್ಲ. ಆದರೆ ಅದು ಆಗದೇ ಇದ್ದರೆ, ಈ ಸಂಬಂಧಕ್ಕೆ ಬಾರದೇ ಇದ್ದರೆ ನಮಗೆ ಯಾರಿದ್ದರೂ ಸಮಾಧಾನ ಇರೋದಿಲ್ಲ.